ಹಾಯ್ ಎವ್ರಿವನ್, ವೆಲ್ಕಮ್ ಟು ವೀಣಾ ಗಿರೀಶ್ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಬಗ್ಗೆ ಒಂದು ಸಣ್ಣ ಪರಿಚಯ ಮಾಡಿಕೊಡ್ಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಕೆಲವ್ರಿಗೆ ನನ್ನ ಬಗ್ಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಹಾಗಾಗಿ ನಮ್ಮ ಹೆಸರು ವೀಣಾ ಅಂತ. ನಮ್ಮೂರು ಬಂದು ರಾಯರಕೊಪ್ಪಲು ಮಗ್ಗೆ ಹಾಲೂರು ತಾಲೂಕಲ್ಲಿ ಬರುತ್ತೆ. ನನ್ನ ಹಸ್ಬೆಂಡ್ ನೇಮ್ ಬಂದು ಗಿರೀಶ್. ನನಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ, ನೈಋತ್ವಿ ಮತ್ತು ಲಿತ್ವಿಕ್ ಅಂತ. ನನ್ನ ಹಸ್ಬೆಂಡ್ ಕೆಲಸ ಬಂದು ನಮ್ಮದೇ ಬಟ್ಟೆ ಅಂಗಡಿ ಇದೆ, ನಮ್ಮದೇ ಓನ್ ಬಿಸ್ನೆಸ್ಸು. ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಬಟ್ಟೆ ಅಂಗಡಿನ ನಡೆಸ್ಕೊಂಡು ಹೋಗ್ತಿದ್ದೀವಿ. ಶಾಪಲ್ಲಿ ಯಾವುದೇ ರೀತಿ ವರ್ಕರ್ಸ್ ಇಲ್ಲ, ನಾವೇ ವರ್ಕರ್ಸ್ ಆಗಿದ್ದೀವಿ. ನಮ್ಮ ಅತ್ತೆ ಮಾವ, ನಾನು, ನಮ್ಮ ಹಸ್ಬೆಂಡ್ ಕೂಡ. ನಮ್ಮದು ರಾಯರಕೊಪ್ಪಲು ಮಗ್ಗೆಲೇ ಬಟ್ಟೆ ಅಂಗಡಿ ಇದೆ, ನಮ್ಮದೇ ಓನ್ ಬಿಸ್ನೆಸ್ ಕೂಡ. ಯೂಟ್ಯೂಬ್ ಚಾನಲ್ನ ಮಾಡಬೇಕು ಅಂದ್ಕೊಂಡೆ ಅಂದರೆ ನನ್ನಲ್ಲಿರೋ ಕೆಲವೊಂದು ಐಡಿಯಾಸ್ಗಳಾಗಲಿ, ಕೆಲವೊಂದು ಕಂಟೆಂಟ್ಗಳಾಗಲಿ, ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು, ತಿಳಿಸ್ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ನಾನು ವೀಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ. ಸೊ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಿಮಗೆ ಒಂದು ಪ್ರಾಡಕ್ಟ್ ಬಗ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀನಿ. ಯಾವುದಂದರೆ ವಾದಿಯವರ ಹರ್ಬಲ್ ಲೈಫ್ ಆಲ್ಮಂಡ್ ಆಯಿಲ್. ಇದು ಯಾವ ರೀತಿ ಅಂದರೆ, ನಮಗೆ ತುಂಬಾ ಹೇರ್ ಫಾಲ್ ಆಗ್ತಾಯಿದ್ರೆ, ಹಾಗೆಯೇ ತುಂಬ ಡ್ಯಾಂಡ್ರಫ್ ಇದ್ದರೆ ಈ ಆಯಿಲ್ನ ಯೂಸ್ ಮಾಡೋದ್ರಿಂದ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ, ಹಾಗೆಯೇ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ಈ ಆಯಿಲ್ನ ಹಚ್ಚಿ ಒಂದು 30 ಮಿನಿಟ್ಸ್ ಮಸಾಜ್ ಮಾಡಿ ಹಚ್ಕೊಂಡು ವಾಶ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಯಾವುದೇ ರೀತಿ ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ, ಹಾಗೆಯೇ ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ. ನನಗೆ ತುಂಬಾ ಯೂಸ್ ಆಗಿದೆ, ಯಾಕಂದರೆ ನನಗೆ ತುಂಬ ಒಳ್ಳೆ ಗುಡ್ ರಿಸಲ್ಟ್ ಕೊಟ್ಟಿದೆ. ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಈ ಇನ್ಫಾರ್ಮೇಷನ್ನ. ಸೊ ನಿಮಗೆ ಇಷ್ಟ ಆದರೆ ಯೂಸ್ ಮಾಡಿ. ಇಬ್ಬರು ಮಕ್ಕಳು ಕೂಡ ಹೇಗಿರ್ತಾರೆ, ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋ ಒಂದು ಪುಟ್ಟ ರೊಟೀನ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾವಿವತ್ತು ನೈಟ್ ನಮ್ಮ ಊರಿಗೆ ಬಂದಿದ್ದೋ ನನ್ನ ಮಗನ ನೋಡೋಣ ಅಂತ. ನನ್ನ ಮಗ ನಮ್ಮನ್ನು ನೋಡಿ ತುಂಬಾ ಖುಷಿಯಾದ, ಹಾಗೆ ಅವ್ರ ಅಕ್ಕನೂ ನೋಡಿ ಖುಷಿಯಾದ, ಹಾಗೆಯೇ ಹಗ್ ಮಾಡ್ಕೊಂಡು ಇಬ್ಬರು ಓಡಾಡ್ತಾಯಿದ್ರು. ಹಾಗೆಯೇ ತುಂಬಾ ಅಳ್ತಾನೂ ಇದ್ದ. ಯಾಕೆ ಅಂದರೆ ಕಾರಲ್ಲಿ ಕರ್ಕೊಂಡು ಹೋಗಲಿ ಅಂತ ಅಳ್ತಾನೆ ಇದ್ದ, ಕಾರಿಂದ ಕೆಳಗೆ ಇಳಿತಾನೇ ಇರಲಿಲ್ಲ. ಹಾಗಾಗಿ ನಾನು ನಮ್ಮ ಅಣ್ಣ ಇಬ್ಬರು ಅವನನ್ನು ಒಂದು ರೌಂಡು ಸುತ್ತಾಡಿಸ್ಕೊಬಂದು ಕಾರಲ್ಲಿ. ಬಂದಮೇಲೆ ಅವನು ತುಂಬಾ ಖುಷಿಯಾದ. ಮತ್ತೂ ಕಾರಿಂದ ಇಳಿತಾನೇ ಇರಲಿಲ್ಲ, ಅಲ್ಲೇ ಹೋಗೋಣ ಅಂತಲೇ ಕೈನ ತೋರಿಸ್ತಾನೇ ಇದ್ದ. ಕಾರಲ್ಲಿ ರೌಂಡ್ ಹೊಡೆಸಿದ ತಕ್ಷಣ ಅವನಿಗಂತೂ ತುಂಬಾ ಖುಷಿಯಾದ, ನಗಾಡ್ತಾನೇ ಇದ್ದ. ಅವನ ಫೇಸಲ್ಲಿ ನಗು ನೋಡೋಕ್ಕೆ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ನಮ್ಮ ಗಿರಿಗೆ ಗಿಡಗಳು ನೆಡೋದು ಅಂದರೆ ತುಂಬಾ ಇಷ್ಟ. ಅವರು ತುಂಬಾ ಗಿಡಗಳನ್ನ ನೆಟ್ಟಿದ್ರು ನಮ್ಮ ಹೊಲಕ್ಕೆ. ಆ ಹೊಲದಲ್ಲಿ ಇರೋ ಗಿಡಗಳನ್ನೆಲ್ಲ ನೋಡ್ತಾಯಿದ್ರು. ಹುಳ ಹತ್ತಿದೆಯಾ, ಏನು ಹಳ ಬೆಳೆದಿದೆಯಾ ಎಲ್ಲನೂ ನೋಡ್ತಾಯಿದ್ರು. ಹಾಗೆಯೇ 1-2 ಗಿಡಗಳನ್ನ ತಂದಿದ್ರು, ಅವನ್ನು ಕೂಡ ನೆಡ್ತಾಯಿದ್ರು. ಹಾಗೆಯೇ ಅವುಗಳಿಗೆ ಔಷಧಿ ಹೊಡೆಯೋದಕ್ಕೆ ಅಂತಲೇ ಎಲ್ಲನೂ ಪ್ರಿಪೇರ್ ಮಾಡ್ಕೊತಾ ಇದ್ರು. ಗಿಡಗಳಿಗೆ, ಎಲೆಗಳಿಗೆ ಔಷಧಿ ಹೊಡೆಯೋದಕ್ಕೆ. ಯಾಕೆಂದರೆ ಹಣ್ಣಿನ ಗಿಡಗಳನ್ನ ಹಾಕಿದ್ದಾರೆ, ಹಾಗಾಗಿ ಆ ಹಣ್ಣುಗಳಿಗೆ ಹುಳಗಳು ಹತ್ತಬಾರ್ದು ಅಂತ ಔಷಧಿನ ಹೊಡಿತಾ ಇರ್ತಾರೆ ಅವಾಗವಾಗನೇ. ಊರಲ್ಲಿದ್ದರೆ ನನ್ನ ಮಕ್ಕಳು ಇಬ್ಬರು ಕೂಡ ಈ ಥರ ಫ್ರೀಯಾಗಿ ಹೊಲದೊಳಗೆ ಆಟ ಆಡ್ತಾ ಇರ್ತಾರೆ. ಬೆಳಗ್ಗೆನೇ ಎದ್ದು ಹೊಲದೊಳಗೆ ಹೋಗಿ ಕೂತ್ಕೊಬಿಡ್ತಾರೆ. ಮಣ್ಣಲ್ಲೆಲ್ಲ ಬಿದ್ದು ಒದ್ದಾಡ್ಕೊಂಡು ಆಟ ಆಡ್ತಾ ಇರ್ತಾರೆ. ನಾನು ಫ್ರೀಯಾಗಿ ಬಿಡ್ತೀನಿ, ಆಟ ಆಡ್ಕೊಳ್ಳಿ ಇಬ್ಬರು ಅಂತ. ಮಣ್ಣಲ್ಲಿ ಈ ಥರ ಬಿಡೋದ್ರಿಂದ ಮಕ್ಕಳಲ್ಲಿ ಇರೋ ಇಮ್ಯುನಿಟಿ ಪವರ್ ಕೂಡ ಜಾಸ್ತಿ ಆಗುತ್ತೆ. ಈ ಥರ ಅವರನ್ನು ಇಬ್ಬರೂ ಒಟ್ಟಿಗೆ ಬಿಡೋದ್ರಿಂದ ಅವರಲ್ಲಿರೋ ಬಾಂಡಿಂಗ್ ಇನ್ನೂ ತುಂಬಾ ಜಾಸ್ತಿ ಆಗುತ್ತೆ. ಹಾಗೆಯೇ ಅಕ್ಕ ತಮ್ಮ ಅನ್ನೋ ಪ್ರೀತಿ ಕೂಡ ಜಾಸ್ತಿ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಆಲ್.